ಇಲ್ಲಿ ಎಲ್ಲ ಮಹಿಳೆಯರಿಗೆ ಮತ್ತೆ ಗಂಡಸರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಈಗ ಬಂದಿರುವಂತ ಭರ್ಜರಿ ಗುಡ್ ನ್ಯೂಸ್ ಏನಂತಂದ್ರೆ 1,00,000ದವರೆಗೂ ಸಹಾಯಧನ ಸಿಗುತ್ತೆ, ಮತ್ತೆ ನಿಮ್ಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೂಡ ಸಿಗುತ್ತೆ. ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸುವುದು ಹೇಗೆ, ಈ ಒಂದು ಯೋಜನೆ ಯಾವುದು, ಈ ಯೋಜನೆಗೆ ಬೇಕಾಗಿರುವ ದಾಖಲೆಗಳು ಯಾವುವು, ಇದೆಲ್ಲದರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಯಾಕೆಂದ್ರೆ ಇದರಲ್ಲಿರೋ ಎಲ್ಲ ಇನ್ಫಾರ್ಮೇಶನ್ ನೀವು ತಿಳ್ಕೊಂತೀರಾ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಎಲ್ಲರೂ ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಈಗ ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋದಾದ್ರೆ ನೋಡಿ, ಈ ಒಂದು ಯೋಜನೆ ನಿಮಗೆ 1,00,000ದವರೆಗೂ ಸಹಾಯಧನ ಸಿಗುತ್ತೆ, ಮತ್ತೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೂಡ ಸಿಗುತ್ತೆ. ಓಕೆನಾ? ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಏನು ಅರ್ಹತೆ ಇರಬೇಕು ಅಂತ ನೋಡೋದು. ಮೊದಲನೇದಾಗಿ ಈ ಯೋಜನೆ ಲಾಭ ಪಡೆಯಲು ಅರ್ಜಿದಾರರು ಕನಿಷ್ಠ 18 ವರ್ಷ ಮೇಲ್ಪಟ್ಟವರಾಗಿರ್ಬೇಕಾಗುತ್ತೆ. ಅದು ಗಂಡಸರಾಗಿರ್ಲಿ ಅಥವಾ ಹೆಂಗಸರಾಗಿರ್ಲಿ. ಮತ್ತೆ ಅರ್ಜಿದಾರರು ಭಾರತದ ಪ್ರಜೆ ಆಗಿರಬೇಕು, ಹಾಗೆ ಆಯಾ ರಾಜ್ಯದಿಂದ ಯಾವುದಾದರೂ ಒಂದು ಸದಸ್ಯತ್ವ ಪಡೆದಿರಬೇಕಾಗುತ್ತೆ. ಮತ್ತೆ ಈ ಯೋಜನೆಗೆ ಅರ್ಜಿ ಹಾಕಲು ರಾಜ್ಯದ ಒಂದು ರೇಷನ್ ಕಾರ್ಡ್ ಇರಲೇಬೇಕು. ಹೌದು, ರೇಷನ್ ಕಾರ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಅರ್ಜಿದಾರರ ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಮತ್ತೆ ಮಧ್ಯಮ ವರ್ಗದ ಕುಟುಂಬದ ಆದಾಯ 6 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಮತ್ತೆ ಕೊನೆಯದಾಗಿ ನೋಡೋದಾದ್ರೆ ಇಲ್ಲಿ BPL ರೇಷನ್ ಕಾರ್ಡ್ ಕಂಪಲ್ಸರಿ ಆಗಿರಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಈಗ ಇವೆಲ್ಲವೂ ಕೂಡ ಅರ್ಜಿ ಹಾಕಲು ನಿಮಗೆ ಬೇಕಾಗಿರುವ ಅರ್ಹತೆಗಳಾದವು. ಹಾಗಾದ್ರೆ ಅರ್ಜಿ ಹಾಕಲು ಬೇಕಾಗಿರುವ ಡಾಕ್ಯುಮೆಂಟ್ಗಳು ಯಾವುವು ಅಂತ ನೋಡೋದಾದ್ರೆ ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಮತ್ತೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಹಾಗೆ ಜಾಬ್ ಕಾರ್ಡ್. ಜಾಬ್ ಕಾರ್ಡ್ ಅನ್ನೋದು ಕಂಪಲ್ಸರಿ ಏನಿಲ್ಲ, ನಿಮ್ಮ ಹತ್ರ ಇದ್ರೂ ಓಕೆ, ಇಲ್ದಿದ್ರೂ ಓಕೆ. ಮತ್ತೆ ಆಧಾರ್ಗೆ ಲಿಂಕ್ ಆಗಿರುವಂತ ಒಂದು ಮೊಬೈಲ್ ನಂಬರ್ನ ಕೊಡಬೇಕಾಗುತ್ತೆ. ಅದಾದ್ಮೇಲೆ ನಿಮಗೆ ಪಾಸ್ಬುಕ್ ಬೇಕಾಗುತ್ತೆ. ಪಾಸ್ಬುಕ್ ಕಂಪಲ್ಸರಿ ಆಗಿ KYC ಆಗಿರಲೇಬೇಕು. ಹಾಗೆ ಪಾಸ್ಬುಕ್ ಕೂಡ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ಬೇಕಾಗುತ್ತೆ. ಮತ್ತೆ ಅರ್ಜಿದಾರರ ಲೇಟೆಸ್ಟ್ ಆಗಿರುವಂತ ಒಂದು ಫೋಟೋ ಬೇಕಾಗುತ್ತೆ. ಈಗ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡ್ಕೊಂಡಿದ್ದೀರಾ. ಹಾಗಾದ್ರೆ ಈಗ ಆ ಯೋಜನೆ ಯಾವುದು ಅಂತ ನೋಡೋದಾದ್ರೆ ಆ ಯೋಜನೆ ಹೆಸರು ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ. ನೋಡಿ, ಈಗ ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಅರ್ಹರಾದಂತ ಫಲಾನುಭವಿಗಳಿಗೆ ಸ್ವಂತ ಮನೆ ಕಟ್ಟಿಸಿಕೊಳ್ಳಲು ಪ್ರತಿಯೊಂದು ಅರ್ಜಿದಾರರಿಗೂ ಕೂಡ 1,00,000ದವರೆಗೂ ಸಹಾಯಧನವನ್ನು ನೀಡಲಾಗುತ್ತಿದೆ. ಓಕೆನಾ? ಅಂದ್ರೆ ಇಲ್ಲಿ ನಿಮ್ಗೆ ಕೇಂದ್ರ ಸರ್ಕಾರದ ಕಡೆಯಿಂದ 1,00,000ದವರೆಗೂ ಸಹಾಯಧನ ಸಿಗುತ್ತೆ, ಇನ್ ಕೇಸ್ ನೀವೇನಾದ್ರೂ ಸ್ವಂತ ಮನೆ ಕಟ್ಟಿಸ್ಕೊಳ್ಬೇಕನ್ನೋ ವಿಚಾರದಲ್ಲಿದ್ರೆ. ಹಾಗಾದ್ರೆ ಈ ಒಂದು ಅರ್ಜಿನ ನಾವು ಎಲ್ಲಿ ಸಲ್ಲಿಸಬೇಕಂತ ನೀವು ಕೇಳಿದ್ರೆ ಕರ್ನಾಟಕ 1, ಗ್ರಾಮ್ 1, ಹಾಗೆ ನಿಮ್ಮ ಹತ್ತಿರದ CSC ಕೇಂದ್ರಗಳಲ್ಲಿ ಅಥವಾ ಬೆಂಗಳೂರು 1ನಲ್ಲಿ ಹೋಗಿ ನೀವು ಒಂದು ಅರ್ಜಿನ ಸಲ್ಲಿಸಬೇಕಾಗುತ್ತದೆ. ಮತ್ತೆ ಇಲ್ಲಿ ಆನ್ಲೈನ್ ನಲ್ಲಿ ಕೂಡ ಅರ್ಜಿನ ಸಲ್ಲಿಸಬಹುದು. ಆದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗ್ತಾ ಇದೆ. ಯಾವುದೋ ಒಂದು ಡಾಕ್ಯುಮೆಂಟ್ ನ ಮಿಸ್ ಮಾಡಿಬಿಡ್ತಿದ್ದಾರೆ, ಅಥವಾ ಏನೋ ಒಂದು ಮಿಸ್ಟೇಕ್ ಆಗ್ತಿದೆ, ಇಲ್ಲ ಸರ್ವರ್ ಪ್ರಾಬ್ಲಮ್ ಬರ್ತಾ ಇದೆ. ಆದ್ರಿಂದ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರಿಂದ ನಾನು ಈ ಮೊದಲೇ ಹೇಳಿದ ಹಾಗೆ ಯಾವುದಾದ್ರೂ ಒಂದು ಕೇಂದ್ರಗಳಿಗೆ ಹೋಗಿ ನೀವು ಅಪ್ಲೈ ಮಾಡಿದ್ರೆ ಒಳ್ಳೆಯದು. ಇದು ಸಹಾಯಧನದ ಬಗ್ಗೆ ಮಾಹಿತಿ ಆಯ್ತು. ಈಗ ನೀವು ಕೇಳ್ಬೋದು, ಮತ್ತೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತಾರೆ ಅಂತ ಹೇಳಿದ್ರಲ್ಲ ಅಂತ. ಸಹಾಯಧನದ ಜೊತೆಗೆ ಈ ಯೋಜನೆ ಅಡಿಯಲ್ಲಿ ನೀವು ಕಡಿಮೆ ದರದಲ್ಲಿ ಗೃಹ ಸಾಲವನ್ನು ಪಡಿಬಹುದಾಗಿರುತ್ತೆ. ಅಂದ್ರೆ ಈ ಯೋಜನೆ ಅಡಿಯಲ್ಲಿ ನೀವು ಪಡೆದಿರ್ತಕ್ಕಂಥ ಗೃಹ ಸಾಲಕ್ಕೆ ವಾರ್ಷಿಕವಾಗಿ 6.5% ಬಡ್ಡಿಯನ್ನು ನಿಗದಿ ಮಾಡಲಾಗಿದೆ. ಓಕೆನಾ? ಅಂದ್ರೆ ನೀವು ಪಡೆದಿರ್ತಕ್ಕಂಥ ಸಾಲಕ್ಕೆ 6.5% ಬಡ್ಡಿ ಸೇರಿಸಿ ಕಟ್ಟಬೇಕಾಗುತ್ತೆ. ಮತ್ತೆ ನೀವು ಈ ಯೋಜನೆ ಅಡಿಯಲ್ಲಿ ಪಡೆದಿರ್ತಕ್ಕಂಥ ಗೃಹ ಸಾಲ ಮರುಪಾವತಿಗೆ 20 ವರ್ಷದವರೆಗೂ ಕಾಲಾವಕಾಶ ಇರುತ್ತದೆ. ಈ ಒಂದು ಯೋಜನೆ ಯಾರಿಗೆಲ್ಲ ಹೆಲ್ಪ್ ಆಗಲಿ ಅಂತ ತಂದಿದ್ದಾರೆ ಅಂತಂದ್ರೆ ಯಾರಿಗೆ ವಾಸ ಮಾಡಲು ಮನೆ ಇರುವುದಿಲ್ಲ, ಹಾಗೆ ನಗರ ಪ್ರದೇಶಗಳಲ್ಲಿ ಬಾಡಿಗೆ ಮನೆಯಲ್ಲಿ ಇರುವಂತಹ ಕುಟುಂಬಗಳಿಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಯನ್ನು ಕಟ್ಟಿಸಿಕೊಳ್ಳಲು ಈ ಒಂದು ಯೋಜನೆನ ತಂದಿದ್ದಾರೆ. ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ.